ಹಲೋ ಸ್ನೇಹಿತರೆ, ನನ್ನ ಹೆಸರು ಲಲಿತಾ. ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ಆ ಕಂಪನಿಯಲ್ಲಿ ಇಬ್ಬರು ಸ್ನೇಹಿತರು ಇದ್ದರು. ಅವರ ಹೆಸರು ಶೀಲಾ ಮತ್ತು ಗೀತಾ. 3 ಜನ ಬೆಸ್ಟ್ ಫ್ರೆಂಡ್ ಆಗಿದ್ದವು. ಹೀಗೆ ಒಂದು ದಿನ ಕಂಪನಿ ರಜೆ ಇತ್ತು. ಆಗ ನಾವು ಗೀತಾಳ ಮನೆಯಲ್ಲಿ ಅವಳ ಗಂಡ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ದರು. ಆದ ಕಾರಣ ಅವರ ಮನೆಯಲ್ಲಿ ಯಾರೂ ಇರಲಿಲ್ಲ. ಆಗ ನಾವು ಅವಳ ಮನೆಯಲ್ಲಿ ಪಾರ್ಟಿ ಇಟ್ಟುಕೊಂಡಿದ್ದೆವು. ನಾನು ನನ್ನ ಕಾರಿನಲ್ಲಿ ಶೀಲಾ ಮನೆಗೆ ಹೋಗಿ ಅವಳನ್ನು ಕರ್ಕೊಂಡು ಬರುವಾಗ ಅಲ್ಲೇ ಒಂದು ವೈನ್ ಶಾಪಿನಲ್ಲಿ 4 ಬಿಯರ್ ತಗೊಂಡು ಗೀತಾಳ ಮನೆಗೆ ಬಂದೆವು. ಆಗ ಅವಳ ಮನೆಯ ಬಲ್ಲನ್ನು ಮಾಡಿದೆವು. ಆಗ ಅವಳು ಬಂದು ಬಾಗಿಲನ್ನು ತೆಗೆದು ಒಳಗೆ ಬಾ ಅಂದಳು. ಆಗ ಮಧ್ಯಾಹ್ನ ಆದ ಕಾರಣ ಹಸಿವಾಗಿತ್ತು. ಆಗ 3 ಜನ ಅಡುಗೆ ಮಾಡಿ ಊಟ ಮಾಡಿದೆವು. ಆ ಶೀಲಾ ಕಾರಿನಲ್ಲಿ ಇಂದ ಬಿಯರ್ ತಗೊಂಡು ಬಂದಳು. ಆಗ ನಾವು 3 ಬಿಯರ್ ಕೊಡುತ್ತಿರುವಾಗ ಆಗ ನಾನು ಗೀತಾಳ ಮೊಲೆಯನ್ನು ಹಿಸುಕಿದೆ. ಅದಕ್ಕೆ ಅವಳು ನೀನು ಏನು ಮಾಡುತ್ತಿದ್ದೀಯಾ ಅಂದಳು. ಅದಕ್ಕೆ ನಾನು ನಿನ್ನ ಮೊಲೆಗಳು ಸೆಕ್ಸ್ ಆಗಿ ಅದವು ಅಂದೆ. ಆಗ ಶೀಲಾ ಕೂಡ ನನ್ನ ಮೊಲೆಯನ್ನು ಹಿಡಿದಳು. ಆಗ ನಾನು ಶೀಲಾಳನ್ನು ತಬ್ಬಿಕೊಂಡು ಇಬ್ಬರೂ ನಮ್ಮ ಮೊನೆಗಳನ್ನು ಹಿಸುಕಿಕೊಳ್ಳುತ್ತಾ ಇದ್ದವು. ಇದನ್ನು ನೋಡಿ ಗೀತಾ ಆಸೆಯಾಗಿ ಅವಳು ಕೂಡ ನಮ್ಮ ಜೊತೆ ತಬ್ಬಿಕೊಂಡಳು. ಹೀಗೆ ಮೂವರು ನಮ್ಮದನ್ನು ಹಿಸುಕಿಕೊಳ್ಳುತ್ತಾ ನಾನು ಮತ್ತು ಶೀಲಾ ಗೀತಾಳ ಬಟ್ಟೆಯನ್ನು ಕಳೆದು ನಮ್ಮ ಬಟ್ಟೆಗಳನ್ನು ಕೂಡ ಕಳೆದು ನಾನು ಗೀತಾಳ ತೂತಿಗೆ ನಾಲಿಗೆ ಹಾಕಿ ಚೀಪುತ್ತಾ ಇದ್ದೆ. ಆಗ ನನ್ನ ತೂತಿನು ಶೀಲಾ ಚೀಪುತ್ತಿದ್ದಳು. ಆಗ ನಾನು ಗೀತಾಳಿಗೆ ನನ್ನ ಬೆರಳನ್ನು ಹಾಕುತ್ತಾ ಚೀಪುತ್ತಾ ಇದ್ದೆ. ಆಗ ಗೀತಾ ಆಹಾ ಆಹಾ ಅನ್ನುತ್ತಾ ಸುಖಪಡುತ್ತಿದ್ದಳು. ಆಗ ಗೀತಾ ಶೀಲಾಳ ಅವಳ ಕೂದಲನ್ನು ಹಿಡಿದು ಮೇಲೆ ಎಳೆದು ಅವಳ ಬಾಯಿ ಮೇಲೆ ಕುಳಿತುಕೊಂಡು ಅವಳ ತೂತನ್ನು ಚೀಪಲು ಪ್ರಾರಂಭಿಸಿದಳು. ಆಗ ಶೀಲಾ ಆಹಾ ಹುನ್ ಅನ್ನುತ್ತಾ ಗೀತಾಳ ಬಾಯಿಗೆ ಒತ್ತುತ್ತಿದ್ದಳು. ಹೀಗೆ 10 ನಿಮಿಷ ಮಾಡಿ ಆಗ ಗೀತಾ ರಸವನ್ನು ಬಿಟ್ಟು ಅದನ್ನು ನಾನು ವೇಸ್ಟ್ ಮಾಡದೆ ಕೊಡದೆ. ಆಗ ಶೀಲಾ ಕೂಡ ರಸವನ್ನು ಬಿಟ್ಟಳು. ಅದನ್ನು ಗೀತಾ ಕುಡದಾಳು. ಆಗ ನಾನು ಮತ್ತು ಶೀಲಾ ನನ್ನನ್ನು ಕೆಳಗೆ ಮಲಗಿಸಿ ಅವಳ ಸಾಮಾನಿನಿಂದ ನನ್ನ ಸಾಮಾನಿಗೆ ಹುಚ್ಚುತ್ತಿದ್ದಳು. ಆಗ ಗೀತಾ ಅಡುಗೆ ಮನೆಗೆ ಹೋಗಿ 2 ಉದ್ದವಾದ ಬದನೆಕಾಯಿಯನ್ನು ತಗೊಂಡು ಬಂದಳು. ಅದನ್ನು ನನ್ನ ಕೈಯಲ್ಲಿ ಕೊಟ್ಟಳು. ನಾನು ಅದರ ತುಂಬಾನು ತೆಗೆದು ನನ್ನ ತೂತಿಗೆ ಹಾಕಿ ಇನ್ನೂ ಅರ್ಧ ಭಾಗ ಶೀಲಾ ಸಾಮಾನಿಗೆ ಹಾಕಿ ಅವಳ ಮೇಲೆ ಕೆಳಗೆ ಸೊಂಟವನ್ನು ಅಲ್ಲಾಡ್ಸು ತೂತಿಗೆ ಹಾಕಿಕೊಳ್ಳುತ್ತಿದ್ದಳು. ಹೀಗೆ ರಾತ್ರಿ 8 ಗಂಟೆವರೆಗೆ ಮಾಡಿದೆವು. ಈಗ ನಾವು ಟೈಮ್ ಸಿಕ್ಕಾಗಲ್ಲ ಪಾರ್ಟಿ ಮಾಡುತ್ತಾ ಮೂವರು ಎಂಜಾಯ್ ಮಾಡುತ್ತೇವೆ. ಹೀಗೆ ಒಂದು ದಿನ ನಾವು ಮೂವರು ಬೆತ್ತಲಾಗಿ ಹೀಗೆ ಮಾಡುವಾಗ ಸಡನ್ನಾಗಿ ಗೀತಾಳ ಮಾವ ವಿದೇಶದಿಂದ ಮನೆಗೆ ಬಂದಿದ್ದರು. ನಾವು ಮನೆ ಡೋರ್ ಹಾಕದೆ ಹೀಗೆ ಮಾಡುತ್ತಿರುವಾಗ ಅದನ್ನು ನೋಡಿ ಅವರು ನೀವು ಏನು ಮಾಡುತ್ತಿದ್ದೀರಾ ಅಂದರು. ಅವನ್ ಮೂವರು ಬ್ಯಾಡ ಸೆಟ್ ಅನ್ನು ಸುತ್ತುಕೊಂಡು ಆಗ ನಾನು ಸಾರಿ ಅನ್ನುತ್ತಾ ಈ ವಿಷಯವನ್ನು ಯಾರಿಗೇ ಹೇಳಬೇಡಿ ಎಂದೆ. ಆಗ ಅಂಕಲ್ ಬಂದು ನಮ್ಮ ಬ್ಯಾಡ ಸೆಟ್ ಅನ್ನು ತೆಗೆದು ನೀವು ನನಗೆ ಸಹಕರಿಸಿದರೆ ನಾನು ಯಾರಿಗೂ ಹೇಳುವುದಿಲ್ಲ ಅಂದರು. ಅದಕ್ಕೆ ನಾವು ಮೂವರು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಗಿತ್ತು. ಆಗ ಅಂಕಲ್ ಅವರ ಬಟ್ಟೆಯನ್ನು ಕಳೆದು ಹಾಕಿ ಅಗಲೇ ಅವರದು ಉದ್ದವಾಗಿತ್ತು. ಅದನ್ನು ನೋಡಿ ನಾನು ಅವರಿಗೆ ಸುಮಾರು 50 ವರ್ಷ ಆಗಿದ್ದರೂ ಕೂಡ ಮಾತ್ರ ನನ್ನ ಗಂಡನಕ್ಕಿಂತ ಉದ್ದವಾಗಿತ್ತು. ಅದನ್ನು ನೋಡಿ ನಾನು ಆಸೆಯಿಂದ ಹೋಗಿ ಬಾಯಲ್ಲಿ ಹಾಕ್ಕೊಂಡೆ. ಅದನ್ನು ನೋಡಿ ಶೀಲಾ ಕೂಡ ಬಂದಳು. ಆಗ ಗೀತಾ ಅಲ್ಲೇ ನಿಂತಿದ್ದಳು. ಆಗ ಅಂಕಲ್ ಬಾರಮ್ಮ ನೀನು ಅಂದರು. ಅದಕ್ಕೆ ಗೀತಾ ಮಾವ ನನಗೆ ನ ಮಾಡಿಸಿಕೊಳ್ಳಲು ಇಷ್ಟವಿಲ್ಲ ಅಂದಳು. ಅದಕ್ಕೆ ಅವಳ ಮಾವ ಈಗ ನೀ ಮಾಡಿಸಿಕೊಳ್ಳಲಿದರೆ ನಾನು ಈ ವಿಷಯವನ್ನು ಎಲ್ಲರಿಗೇ ಹೇಳುತ್ತೇನೆ ಅಂದರು. ಆಗ ಗೀತಾ ಕೂಡ ಒಪ್ಪಿಕೊಂಡಳು. ಆಗ ಅಂಕಲ್ ಮೂವರಿಗೂ ಮಾಡಿ ಎಂಜಾಯ್ ಮಾಡಿದ್ದರು. ಹೀಗೆ ನಾವು 4 ಜನ ವಾರಕ್ಕೊಮ್ಮೆ ಸರಿ ಎಂಜಾಯ್ ಮಾಡುತ್ತೇವೆ. ಈ ಸ್ಟೋರಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.